Hi everyone, welcome to Ishwari Taniksha ಚಾನಲ್. ಸ್ಟೂಡೆಂಟ್ಸ್ ಮತ್ತೆ ಮಾಕ್ ರಿಸಲ್ಟ್ ಲಿಂಕನ್ನು ರಿಲೀಸ್ ಮಾಡಿದ್ದಾರೆ KEA ವೆಬ್ಸೈಟಲ್ಲಿ. ಸೊ ನಾನು ಸಹ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಸೊ ಈ ಲಿಂಕನ್ನು ನೋಡಿ, ಇಲ್ಲಿ UG NEET 2024 ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಲಿಂಕ್ ಅಂತ ಇದೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಅಂದರೆ ನಿಮ್ಮ CET ನಂಬರ್ ಕೊಡಬೇಕು ಅನ್ನೋ ಹತ್ರ ಓಪನ್ ಆಗುತ್ತೆ. ಸೊ ಆ CET ನಂಬರ್ ಕೊಟ್ಟಾದಮೇಲೆ ನಿಮಗೆ ರಿಸಲ್ಟ್ಸು ಓಪನ್ ಆಗುತ್ತೆ. ಸೊ ವೆದರ್ ನಿಮಗೆ ಮೆಡಿಕಲ್ ಸೀಟ್ ಅಲಾಟ್ ಆಗಿದೆಯಾ, ಇಲ್ಲ ಡೆಂಟಲ್ಗೆ ಅಲಾಟ್ ಆಗಿದೆಯಾ, ಇಲ್ಲ ಇಂಜಿನಿಯರಿಂಗ್ ಸೀಟ್ ಅಲಾಟ್ ಆಗಿದೆಯಾ ಅಂತ ನಿಮಗೆ ಗೊತ್ತಾಗುತ್ತೆ. ಅದ್ರ ಕೆಳಗಡೆನೇ ಇನ್ಸ್ಟ್ರಕ್ಷನ್ಸ್ ಸಹ ಇದೆ, ಅದೊಂದು ಸರಿ ನೋಡ್ಕೊಳ್ಳಿ. ಆಫ್ಟರ್ ಇನ್ಕ್ಲೂಷನ್ ಆಫ್ ಮೆಡಿಕಲ್, ಡೆಂಟಲ್ ಆ್ಯಂಡ್ ಆಯುಷ್ ಸೀಟ್ into the option entry portal, options entered by the candidates up to 5 PM on 22nd has been considered for mock seat allotment. ಸೊ ಸ್ಟೂಡೆಂಟ್ಸ್, ನೀವು 22nd ಏನು ಆಪ್ಷನ್ ಎಂಟ್ರಿ ಮಾಡಿರ್ತೀರೋ ಅದನ್ನು ಮಾತ್ರ ಕನ್ಸಿಡರ್ ಮಾಡಿಕೊಂಡು ನಿಮಗೆ ಸೀಟ್ ಅಲಾಟ್ಮೆಂಟ್ ಮಾಡಿದ್ದಾರೆ. As this is the mock seat allotment result, candidates should not report to the allotted college. ಸೊ ಸ್ಟೂಡೆಂಟ್ಸ್, ನಿಮಗೆ ಈಗ ಅಲಾಟ್ ಆಗಿದೆ ಅಂತ ಅಡ್ಮಿಷನ್ಗೆ ಅಂತ ಹೋಗಬಾರ್ದು ಈಗ. ಸೊ ದಿಸ್ ಇಸ್ ಜಸ್ಟ್ ಆ್ಯನ್ ಇನ್ಫಾರ್ಮೇಷನ್, ನಿಮಗೆ ಈ ಥರ ಸಿಗೋ ಚಾನ್ಸಸ್ ಇದೆ ಅಂತ. ಸೊ ಈಗ ಕ್ವೆಶನ್ ಬರೋದು ನಿಮಗೇನಂತಂದರೆ, ನನಗೆ ಸೀಟ್ ಅಲಾಟ್ ಆಗಿಲ್ಲ ಅಂದರೆ ನೆಕ್ಸ್ಟ್ ರೌಂಡಲ್ಲಿ ಸೀಟೇ ಸಿಗೋದಿಲ್ವಾ, ಇಲ್ಲ ನನಗೆ ಮೆಡಿಕಲ್ ಬದಲು ಡೆಂಟಲ್ಗೆ ಸೀಟ್ ಅಲಾಟ್ ಆಗಿದೆ, ಇಲ್ಲ ಮೆಡಿಕಲ್ ಬದಲು ನನಗೆ ಆಯುಷ್ ಅಲಾಟ್ ಆಗಿದೆ, ಸೊ ನನಗೆ ಹಾಗಂದರೆ ಮೆಡಿಕಲ್ ಸೀಟೇ ಅಲಾಟ್ ಆಗೋದಿಲ್ವಾ ಅಂತ ವೇರಿಯಸ್ ಕ್ವೆಶನ್ಸ್ ಇರುತ್ತೆ ನಿಮಗೆ. ಸೊ ಸ್ಟೂಡೆಂಟ್ಸ್, ಆನ್ಸರ್ ಫಾರ್ ಯೋರ್ ಕ್ವೆಶನ್ ಇಸ್ ಚಾನ್ಸಸ್ ಇದೆ, ಸೀಟ್ ಅಲಾಟ್ ಆಗೋ ಚಾನ್ಸಸ್ ಇದೆ, MBBS ಸೀಟ್ ನಿಮಗೆ ಸಿಗುತ್ತೆ. ಸೊ ಈಗ ನೀವು ಮಾಡಬೇಕಾಗಿರೋದು ಏನು ಅಂತಂದರೆ, ಮೋರ್ ನಂಬರ್ ಆಫ್ ಕಾಲೇಜಸ್ ಮತ್ತು ಪ್ರಯಾರಿಟಿ ಲಿಸ್ಟು ನೀವು ಕರೆಕ್ಟಾಗಿ ಮಾಡಿದ್ದೀರಾ ಅಂತ ಚೆಕ್ ಮಾಡ್ಕೋಬೇಕು. ಸೊ ನೀವು ಪ್ರಯಾರಿಟಿ ಅಂದರೆ ಆಪ್ಷನ್ ಎಂಟ್ರಿ ನೀವು ಕರೆಕ್ಟಾಗಿ ಮಾಡ್ಕೊಂಡಿಲ್ಲ ಅಂತಂದ್ರೂ ಸಹ ನಿಮಗೆ ಸೀಟು ಅಲಾಟ್ ಆಗಿರೋದಿಲ್ಲ. ಸೊ ಈಗ ಮೋರ್ ಆ್ಯಂಡ್ ಮೋರ್ ನಂಬರ್ ಆಫ್ ಕಾಲೇಜಸ್ ಇನ್ಕ್ಲೂಡ್ ಮಾಡ್ಕೊಳ್ಳಿ ಮತ್ತು ಪ್ರಯಾರಿಟಿ ಆರ್ಡರ್ನ ಒಂದ್ಸರಿ ಕರೆಕ್ಟಾಗಿ ಚೆಕ್ ಮಾಡಿಕೊಂಡು ಪ್ರಯಾರಿಟೀಸ್ನ ನೀವು ಚೇಂಜ್ ಮಾಡ್ಕೋಬೇಕಾಗುತ್ತೆ. After verifying the above mock results, candidates can add the new options if required, reorder or delete the already entered options in the order of preference up to 27th till 11 AM for selection of colleges. ಸೊ ಸ್ಟೂಡೆಂಟ್ಸ್, ಇದು ತುಂಬ ಇಂಪಾರ್ಟೆಂಟ್. ಇಲ್ಲಿ ಏನು ಅಂತಂದರೆ, ಈಗ ನೀವು ಏನು ಆಪ್ಷನ್ ಎಂಟ್ರಿ ಮಾಡ್ತಾ ಇದ್ದೀರಾ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈಗ ನೀವು ಎಷ್ಟು ಕಾಲೇಜಸ್ನ ಆ್ಯಡ್ ಮಾಡಿದ್ದೀರಾ ಫಾರ್ ದಿ ಫಸ್ಟ್ ಆಪ್ಷನ್ ಎಂಟ್ರಿ, ದಟ್ ಈಸ್ ಮೋರ್ ಇಂಪಾರ್ಟೆಂಟ್. ಫಾರ್ ಎಕ್ಸಾಂಪಲ್, ನೀವು ಫಸ್ಟ್ ರೌಂಡ್ಗೆ 10 ಕಾಲೇಜಸ್ ಆ್ಯಡ್ ಮಾಡಿರ್ತೀರ ಅಂದ್ಕೊಳ್ಳಿ. ಸೊ ನಿಮಗೆ ಫಸ್ಟ್ ರೌಂಡಲ್ಲಿ ಯಾವುದೇ ಕಾಲೇಜ್ ಸಿಕ್ಕಿರಲ್ಲ ಅಂತ ಅಂದ್ಕೊಳ್ಳಿ. ಅದಾದಮೇಲೆ ನಿಮಗೆ ಮತ್ತೆ ಕಾಲೇಜ್ ಆ್ಯಡ್ ಮಾಡೋಕ್ಕೆ ಅವಕಾಶ ಕೊಡೋದಿಲ್ಲ. ಸೊ ಯು ಡೋಂಟ್ ಹ್ಯಾವ್ ಎನ್ ಆಪ್ಷನ್ ಟು ಆ್ಯಡ್ ನ್ಯೂ ಕಾಲೇಜಸ್ ಆಫ್ಟರ್ ಫಸ್ಟ್ ರೌಂಡ್. ಅದಕ್ಕೆ ಹೇಳ್ತಾ ಇರೋದು, ಎಷ್ಟಾಗುತ್ತೋ ಅಷ್ಟು ಕಾಲೇಜಸ್ನ ಈಗಲೇ ಇನ್ಕ್ಲೂಡ್ ಮಾಡ್ಕೊಳ್ಳಿ, ಪ್ರಯಾರಿಟಿ ಆರ್ಡರ್ ವೈಸು. ಸೊ ಕೆಳಗಡೆ ಇನ್ಕ್ಲೂಡ್ ಮಾಡ್ಕೊತಾ ಹೋಗಿ, ನಿಮ್ಮ ಪ್ರಿಫರೆನ್ಸಸ್ಸು ಮೇಲಿಟ್ಟಿರಿ. ಸೊ ನಿಮಗೆ BMC ಬೇಕು ಅಂತಂದರೆ ಮೇಲಿಡಿ, ಕಿಮ್ಸ್ ಬೇಕು ಅಂದರೆ ಅದ್ರ ಕೆಳಗಡೆ ಇಡಿ. ಆ ಥರ ಪ್ರಯಾರಿಟಿ ವೈಸು ನಿಮಗೆ ಯಾವ ಕಾಲೇಜಸ್ ಬೇಕೋ ಅದನ್ನು ಮೇಲಿಟ್ಟು, ಆಮೇಲೆ ಲೆಸ್ ಪ್ರಿಫರೆನ್ಸ್ ಕಾಲೇಜಸ್ ಎಷ್ಟಾಗುತ್ತೋ ಅಷ್ಟು ಕೆಳಗಡೆ ಆ್ಯಡ್ ಮಾಡ್ಕೊಳ್ಳಿ. ಬೇಕಂದರೆ ಲೇಟರ್ ಆನ್ ನೀವು ಡಿಲೀಟ್ ಸಹ ಮಾಡ್ಕೋಬೋದು. ಸೊ ಈಗ ನೀವೇನಾದರೂ ಕಾಲೇಜಸ್ ಆ್ಯಡ್ ಮಾಡಿಲ್ಲ ಅಂತಂದರೆ ಆಫ್ಟರ್ ಫಸ್ಟ್ ರೌಂಡ್ ಯು ಕೆನಾಟ್ ಆ್ಯಡ್ ನ್ಯೂ ಕಾಲೇಜಸ್. ಅದಾದಮೇಲೆ ನೀವು ನಾನು ಇನ್ನೂ 1-2 ಕಾಲೇಜ್ ಆ್ಯಡ್ ಮಾಡ್ಕೊತೀನಿ ಅಂದರೆ ನಿಮಗೆ ಚಾನ್ಸ್ ಸಿಗೋದಿಲ್ಲ. ಸೊ ದಟ್ ಯು ಹ್ಯಾವ್ ಟು ಕೀಪ್ ಇನ್ ಮೈಂಡ್. Candidates who have not entered any options till now can enter their priority of options if they are interested up to 27th till 11 AM for selection of colleges for first round seat allotment. ಸೊ ಸ್ಟೂಡೆಂಟ್ಸ್, ಟಿಲ್ 27th ನೀವು ಆಪ್ಷನ್ ಎಂಟ್ರಿ ಮಾಡ್ಬೋದು. ಇದುವರೆಗೂ ನೀವು ಮಾಕ್ ಅಲಾಟ್ಮೆಂಟ್ಗೆ ನೀವು ಆಪ್ಷನ್ ಎಂಟ್ರಿ ಮಾಡಿಲ್ಲ ಅಂದ್ರೂ ಸಹ ನೀವು ಮಾಡ್ಕೋಬೋದು. ಆಪ್ಷನ್ ಎಂಟ್ರಿ ಈಗ ಸ್ಟಾರ್ಟ್ ಮಾಡಿ 27th ಟೈಮ್ ಇದೆ, ಆಪ್ಷನ್ ಎಂಟ್ರಿ ಮಾಡ್ಕೊಳ್ಳಿ. ಸೊ ಸ್ಟೂಡೆಂಟ್ಸ್, ಬಿ ಓಪನ್ ಅಂದರೆ ನೀವು ಮೆಡಿಕಲ್ ಇಲ್ಲ ಡೆಂಟಲು ಮಾಡೋಕ್ಕೆ ರೆಡಿ ಇದ್ದೀರಾ ಅಂತಂದರೆ ಆದಷ್ಟು ಡೆಂಟಲ್ ಕಾಲೇಜಸ್ ಸಹ ಆ್ಯಡ್ ಮಾಡಿ, ಇಲ್ಲ ಆಯುಷ್ ಕೋರ್ಸ್ ಮಾಡ್ತೀನಿ ಅಂತಂದರೆ ಆಯುಷ್ ಕೋರ್ಸಸ್ ಸಹ ನೀವು ಆ್ಯಡ್ ಮಾಡಿ, ಇಲ್ಲ ನೀವು ಯಾವ ಕೋರ್ಸಸ್ ಮಾಡೋಕ್ಕೆ ರೆಡಿ ಇದ್ದೀರಾ ಅಂತ ಅಂದ್ಕೊಂಡಿದ್ದೀರೋ ಆ ಎಲ್ಲ ಕೋರ್ಸಸ್ನ ಆ್ಯಡ್ ಮಾಡೋಕ್ಕೆ ಟ್ರೈ ಮಾಡಿ. KEA shall not be responsible for any action consequences resulting due to non-diligent follow-up of notices. ಸೊ ಸ್ಟೂಡೆಂಟ್ಸ್, ನೀವು ನೋಟಿಸ್ ನೋಡಿಲ್ಲ, ನೋಟಿಫಿಕೇಷನ್ ನೋಡಿಲ್ಲ ಅಂತಂದರೆ KEA ಇಸ್ ನಾಟ್ ರೆಸ್ಪಾನ್ಸಿಬಲ್. ಸೊ ಕೀಪ್ ಇನ್ ಟಚ್ ವಿತ್ KEA ವೆಬ್ಸೈಟ್. ಸೊ ಆಗ ನೀವು KEA ವೆಬ್ಸೈಟ್ನ ವಿಸಿಟ್ ಮಾಡ್ತಾನೆ ಇರಬೇಕು. ಬಿಕಾಸ್ ವಿ ಡೋಂಟ್ ನೋ ಅಟ್ ವಾಟ್ ಟೈಮ್
ದೇ ಆರ್ ರಿಲೀಸಿಂಗ್ ಎನಿ ನೋಟಿಫಿಕೇಷನ್. ಸೊ ಇವತ್ತು ಆಫ್ಟರ್ 8 PM ದೇ ಆರ್ ಗೋಯಿಂಗ್ ಟು ರಿಲೀಸ್ ಅಂತ ರಿಸಲ್ಟ್ ಅಂತ ಹೇಳಿದರು. ಬಟ್ ಬಿಫೋರ್ ದಟ್ ಇಟ್ ಸೆಲ್ಫ್ ದ ರಿಸಲ್ಟ್ಸ್ ಆರ್ ರಿಲೀಸ್ಡ್. ಸೊ ವಿ ಡೋಂಟ್ ನೋ ವಾಟ್ ಈಸ್ ಗೋಯಿಂಗ್ ಟು ಹ್ಯಾಪನ್. ಸೊ ಸ್ಟೂಡೆಂಟ್ಸ್ ಆದಷ್ಟು KEA ವೆಬ್ಸೈಟ್ನ ಆಗಾಗ ವಿಸಿಟ್ ಮಾಡ್ತಾನೆ ಇರಿ, ಸೊ ದಟ್ ಯು ವಿಲ್ ನಾಟ್ ಮಿಸ್ ಎನಿ ನೋಟಿಫಿಕೇಷನ್. ಸ್ಟೂಡೆಂಟ್ಸ್, ಮತ್ತು ಈಗ ನಿಮಗೆ ಅಲಾಟ್ ಆಗಿರೋ ಕಾಲೇಜು ನೆಕ್ಸ್ಟು ರೌಂಡಲ್ಲೂ ಅಲಾಟ್ ಆಗುತ್ತೆ ಅಂತ ಗ್ಯಾರಂಟಿ ಇಲ್ಲ. ಸೊ ವಿ ಡೋಂಟ್ ನೋ ವಾಟ್ ಹ್ಯಾಪನ್ಸ್ ಇನ್ ದಿ ನೆಕ್ಸ್ಟ್ ರೌಂಡ್. ಸೊ ಬಿ ಹೋಪ್ಫುಲ್. ಸೊ ಅದಕ್ಕೆ ಈಗ ನೀವೇನು ಮಾಡಬೇಕು ಅಂತಂದರೆ ಆಪ್ಷನ್ ಎಂಟ್ರಿ ಕರೆಕ್ಟಾಗಿ ಮಾಡೋಕ್ಕೆ, ಸೊ ರೀಆರ್ಡರ್ ಮಾಡೋಕ್ಕೆ ಕರೆಕ್ಟಾಗಿ ಮಾಡ್ಕೊಳ್ಳಿ. ಮತ್ತು ಮೋರ್ ನಂಬರ್ ಆಫ್ ಕಾಲೇಜಸ್ ಆ್ಯಂಡ್ ಮೋರ್ ನಂಬರ್ ಆಫ್ ಕೋರ್ಸಸ್ನ ನೀವು ಆ್ಯಡ್ ಮಾಡ್ಕೋಬೇಕಾಗುತ್ತೆ. ನಿಮಗೆ ಯಾವ ಕಾಲೇಜಸಲ್ಲಿ ಸೀಟ್ ಸಿಕ್ಕಿದೆ ಅಂತ ಕೆಳಗಡೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಮತ್ತು ನೀವು ಯಾವ್ದು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಅಂತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆಲ್ ದ ವೆರಿ ಬೆಸ್ಟ್ ಸ್ಟೂಡೆಂಟ್ಸ್. ಐ ವಿಲ್ ಮೀಟ್ ಯು ಇನ್ ದಿ ನೆಕ್ಸ್ಟ್ ವಿಡಿಯೋ.